ಅಪ್ಪನ ಗುಡ್ತಾರೆ ಅಪ್ಪನ ಹೆಸರೇ ಹೇಳ್ಬೇಕು ನಾವು ಸಮಯ ಅಪ್ಪನ ಹೆಸರು ಹುಟ್ಟಿದ್ರೆ ಅಪ್ಪನ ಹೆಸರೇ ಹೇಳ್ಬೇಕು ನಾವು ಬಳಿ ನಮ್ಮ ರಾಮನಗರ ಮಾತ್ರ ಬಿಟ್ಕೊಡಲ್ಲ ಮೋದಿ ಬಿಡಲ್ಲ ಕುಮಾರಸ್ವಾಮಿ ಬಿಡಲ್ಲ ಅದನ್ನೇನು ಬದನೆಕಾಯಿ ಮಾಡಿದ ಅವಂದ ಇದು ರಾಮನಗರ ಅವಂದ ಈ ತಾಲೂಕು ತಬ್ಲಿ ಹಾಕುಂತದ್ ಕಣ್ರಿ ಯಾರು ಹೇಳೋರು ಕೇಳಾರ ಬಳಿ ಮಕ್ಕಳು ಏನ್ ಬದನೆಕಾಯಿ ನಾನು ಕಾಣ್ತಾ ಇಲ್ಲಿ ನಡೆದಿರೋದು 30 ವರ್ಷದಿಂದ ಬೆಂಗಳೂರು ದಕ್ಷಿಣ ಅಂತ ಮಾಡಿದ ತಕ್ಷಣ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅಂತ ಯಾರಪ್ಪ ಹೇಳೋರು ಅದೇ ಕನಕಪುರ ಏನ್ ಮಾಡ್ಕೋಬೇಕು ರಾಮನಗರದಲ್ಲಿ ಏನ್ ಮಾಡಕ್ಕಾಯ್ತದೆ ಟೈಮ್ ಬಂದಾಗ ರಾಮನಗರ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಈಗ ತಕ್ಷಣ ಅಧಿಕಾರ ಅದೇ ಮಾಡಿ ಪಾಪ ಇಲ್ಲ ಇದು ಬೆಂಗಳೂರು ಅನ್ನೋ ಹೆಸರು ಸೇರಿದ ತಕ್ಷಣಕ್ಕೆ ಆಸ್ತಿ ಪಾಸ್ತಿಗಳು ಅವ್ರದ್ದು ಡಿಮ್ಯಾಂಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಧ್ಯಮದವರು ಬಡವರು ಈಗ ದೊಡ್ಡವ್ರು ಚೆನ್ನಾಗಿರ್ತಾರಪ್ಪ ಮಧ್ಯದವರು ಮತ್ತೆ ಬಡವರು ಏನಾಗಬೇಕು ಜೀವನ ಎಲ್ಲ ಬದಲಾವಣೆ ಆಗುತ್ತೆ ಏನಾಯ್ತದೆ ಈಗ ಶ್ರೀಮ ಜಮೀನು ಮಡಿಗಿರೋರು ದುಡ್ಡು ಮಡಿಗಿರೋರು ಚೆನ್ನಾಗಿರ್ತಾರೆ ಈಗ ನಮ್ಮಂಥವ್ರು ಇವರಂಥವ್ರು ಮಧ್ಯದವರು ಲಾಸ್ಟ್ನವ್ರು ಏನು ಮಾಡಬೇಕು ಏನು ಮಾಡೋದು ಸೀಮೆ ಸದಾಕೊಂಡಿರೋದಾ ಅವ್ರು ಹೇಳ್ದಂಗೆ ಹೇಳ್ಕೊಂಡು ಕುಮಾರಸ್ವಾಮಿ ಮೇಲಿನ ವೈಷಮ್ಯಕ್ಕೆ ರಾಮನಗರನ ಪಟ್ಟು ಬಿದ್ದು ಹೆಸರು ಚೇಂಜ್ ಮಾಡಿದ್ರು ಅಂತ ಮಾತು ಕೇಳಿದ್ರು ಅವ್ನು ಜಿಲ್ಲೆ ಮಾಡಿದ ಇದು ಮಾಡೋಣ ಅಷ್ಟೇ ನೋಡೋಣ ಯಾರ್ಯಾರು ಎಲ್ಲೆಲ್ಲಿಂದ ಬಂದು ಯಾವ್ಯಾವ್ದು ಮಾಡ್ತಾರೆ ರಾಮನಗರನ ಇಲ್ಲಿಯವ್ರು ಯಾರು ಮಾಡ್ತಾ ಇಲ್ವಲ್ಲ ನಮ್ಮ ತಾಲೂಕಿನವರು ಹೊರಗಡೆಯಿಂದ ಬಂದವ್ರು ಮಾಡ್ತಾರೆ ರಾಮನಗರದಲ್ಲಿ ಇಲ್ಲಿಯವ್ರು ಯಾರು ಮಾಡಲಿಲ್ವಲ್ಲ ರಾಮನಾಥ ತಾಲೂಕಿಂದ ಬದಲಾಗುತ್ತೆ ಮತ್ತೆ ನಾವು ಬಂದಾಗ ಮತ್ತೆ ಹೆಸರು ಚೇಂಜ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಇನ್ನೊಂದು ಹೆಸರು ಹೋದಾಗ ಹಂಗೆ ಇದೆ ನಾನು ಹೇಳಿದ್ರೆ ರಾಮನಗರ ತಬ್ಲಿ ಹೊಡೋದು ಹೇಳೋರು ಕೇಳೋರು ಯಾರು ಇಲ್ಲ ಕರ್ನಾಟಕವರೆಗೂ ಇಲ್ಲಿನ ಸ್ಥಳೀಯರು ನೀವು ಸಹಿಸ್ಕೊಂಡಿರ್ತೀರಾ ಅಂತ ನೋಡಿ ಈ ಥರದ್ದೆಲ್ಲ ಬದಲಾವಣೆಗಳು ಆಗ್ತಾನೆ ಅಂತ ಅಭಿವೃದ್ಧಿ ಕಾಣ್ತಿದ್ಯಾ ಸ್ವಲ್ಪ ಯೋಚನೆ ಮಾಡ್ರಿ ನೀವು ಇದು ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ರಾಮನಗರ ತಾಲೂಕು ಇದು ಯಾರು ಇಲ್ಲ ತಬ್ಲಿ ಆಗ್ಬಿಡೋದು ಇದು ಹೊರಗಡೆಯಿಂದ ಬರೋದು ಗೆದ್ಕೊಳ್ಳೋದು ಅವ್ರು ಇಷ್ಟ ಬಂದಂಗೆ ಬರ್ಬಿಟ್ಟು ಹೋಯ್ತಾ ಇರೋದು ಫೈನಲ್ ಏನಾಯ್ತು ನೋಡೋಣ ಇದು ನಮ್ಮ ಮಕ್ಕಳ ಕಾಲಕ್ಕೆ ಏನಾಯ್ತದೆ ಈಗ ನಮ್ಮ ಕಾಲಕ್ಕಂತೂ ಆಗದೆ ನಮ್ಮ ಮಕ್ಕಳ ಕಾಲಕ್ಕೆ ಏನಾಯ್ತು ಅಂತ ನೋಡೋಣ ಎಲ್ಲನೂ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನೋಡ್ಕೊಳ್ತಾ ಇದ್ದೀವಿ ಇಲ್ಲಿ ನಿಂತವನ ಸ್ನೇಹಿತರು 3 ಸತಿ ಗಿರಿಗೂಡ ಅಂತ ಸೋತದ್ದು ಇಲ್ಲಿ MLA ಆ ವೈನ್ನ ಗೆಲ್ಸಲಿಲ್ಲ 3 ಸತಿ ಆ ವಯ್ಯ ಬಂಗಾರ ಈ ತಾಲೂಕಲ್ಲಿ 3 ಸತಿ ಸೋತರು ಅಲ್ವಾ ಅವತ್ತೇ ನಮ್ಮ ಮನೆ ಹಾಳು ಮಾಡ್ಕೊಂಡು ಈ ರಾಜಕಾರಣ ಬೇಡ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಮ ತಾಲೂಕು ತಬ್ಲಿ ಅಂತ ಬಿಡ್ಬಿಟ್ಟಿದೀವಿ ನಾವು ಯಾರು ಜನಪರ ಕೆಲಸಗಳೇನು ಯಾವತ್ತೂ ಮಾಡೋದಿಲ್ಲ ಅವ್ರವ್ರು ಬೇಳೆ ಬೇಯಿಸ್ಕೊಂಡು ಹೋಯ್ತಾರೆ ಅಷ್ಟೇ ಏನು ಮಾಡವ್ರೆ ಇಲ್ಲ ಸೈದ ಹಬ್ಬವನ್ನ ಹಚ್ಚಲು ಕೇಳಿ ನೋಡು ಹೇಳ್ರಿ ನಾನು ನೋಡಿ ರಾಮನಗರ ಅಂತ ಇದ್ದಂಥ ಹೆಸರು ಭಾಳ ಜನ ಇಲ್ಲಿ ಲೋಕಲ್ಸು ತುಂಬ ಇಷ್ಟಪಡ್ತೀರ ನಾ ಕೇಳಿದಾಗೆ ಅವರೇಜ್ 90% ಜನ ರಾಮನಗರ ಹೆಸರೇ ಬೇಕಿತ್ತು ಅಂತ ಎಲ್ಲೋ ರಾಜಕೀಯ ದುರುದ್ದೇಶಕ್ಕೋ ಅಥವಾ ಅವ್ರ ಲಾಭವನ್ನು ಮಾಡ್ಕೊಳ್ಳಿಕ್ಕೋ ಅಥವಾ ಯಾರೋ ವ್ಯಕ್ತಿಯ ದ್ವೇಷಕ್ಕೋ ಹೆಸರು ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಆರೋಪ ಇರೋದಕ್ಕೆ ನೀವೇನು ಹೇಳ್ತೀರಿ ಅಂತ ಬೆಂಗಳೂರು ದಕ್ಷಿಣ ಇಷ್ಟಪಡ್ತೀರಿ ಹೆಸರನ್ನ ಸರ್ ನಾವು ರಾಮನ್ನ ನೆನೆಸ್ಕೊಂಡು ಬೆಳಿಗ್ಗೆ ನಮ್ಮ ತಂದೆ ತಾಯಿ ರಾಮ ಗೋವಿಂದ ನಾರಾಯಣ ಅಂತಾರೆ ನಿಮ್ಮನೆ ನೆನೀತಾರೆ ರಾಮ ಗೋವಿಂದ ನಾರಾಯಣ ಅಂತಾರೆ ಮೂಲವಾಗಿ ಪ್ರಸಾದವಾಗಿ ಇತಿಹಾಸ ಇರೋದು ಪೌರಾಣಿಕ ಇರೋದು ಬ್ರಾಹ್ಮ ಅಂತಲೇ ಇರೋದು ರಾಮನಗರ ಅಂತ ಇದೆ ಮೊದಲು ಕರಕನಹಳ್ಳಿ ಅಂತಿತ್ತು ಇದು ಕರಕಪುರಕ್ಕೆ ಇದು ಸ್ಕೂಲ್ ಕ್ಲೋಸ್ಪೇಟೆ ಅಂತಿತ್ತು ಆಮೇಲೆ ರಾಮನಗರ ಅಂತೇಳಿ ನಾವು ಬುದ್ಧಿ ಕಂಡ ಹುಡ್ತಾಗ ರಾಮನಗರನೇ ಇದೆ ರಾಮನಗರನೇ ಇದ್ದು ಅಭಿವೃದ್ಧಿ ಮಾಡ್ಬೋದೇನು ತೊಂದರೆ ಏನಿಲ್ಲ ಅಲ್ವಾ ಈಗೇನು ಗ್ರೇಟರ್ ಬೆಂಗಳೂರು ಅಂತ ಮಾಡಿಕೊಂಡು ಆ ಭಾಗದಲ್ಲಿ ಯಾವ ಸೇರಿಸ್ಕೊಂಡು ಸ್ವಲ್ಪ ಈಗ ಕಾರ್ಪೊರೇಟ್ರಿಗೆ ಸೇರಿಸ್ಕೊಂಡು ಅವ್ರ ಭಾಗದಲ್ಲಿ ಜಮೀನುಗೆ ಬೆಲೆ ಬರ್ತದೆ ಹೊರತು ಇಲ್ಲಿರೋ ತಬ್ಲಿ ಇವ್ರು ಹೇಳಿದ್ರಲ್ಲ ತಬ್ಲಿ ಅಂತೇಳಿ ರಾಮನಗರ ಯಾವುದೂ ಉದ್ಧಾರ ಆಗಿಲ್ಲ ಉದ್ಧಾರ ಮಾಡಬೇಕಾದ್ರೆ ರಾಮನಗರದಲ್ಲೇ ಮಾಡ್ಬೋದಾಗಿತ್ತು ರಾಮನಗರ ಅಂತ ಅರ್ಥ ಆಯ್ತಾ ಅಭಿವೃದ್ಧಿ ಮಾಡಲಿಕ್ಕೆ ಮಾಡಿರೋದು ರಾಮನಗರಕ್ಕೆ ಅವಮಾನ ಮಾಡ್ದಂಗೆ ರಾಮನ ತೆಗೆದು ರಾಮನ ತಾಲೂಕು ಜನ ಇದು ಅರ್ಥ ಮಾಡ್ಕೊಂಡು ಅವಮಾನ ಮಾಡಿದಾಗ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರ ಮೇಲಿನ ದ್ವೇಷಕ್ಕೆ ಮಾಡಿದ್ರು ಅಂತ ಅದು ದ್ವೇಷನೇ ರಾಜಕಾರಣದಲ್ಲಿ ದ್ವೇಷ ಇದ್ದದ್ದು ಅವ್ರನ್ನ ನೋಡ್ತಾ ಇದ್ರಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಬರ್ತಾ ಇದ್ದಲ್ಲ ಕುಮಾರಸ್ವಾಮಿನೂ ಸ್ಟೇಟ್ಮೆಂಟ್ ಕೊಡ್ತಾರೆ DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರವ್ರ ಜೆಂಡಾಟಿಗೆ ರಾಮನಗರ ಜನ ಬಲಿ ಕೊಡ್ತೀರಿ ಅಲ್ವಾ ಆಕ್ಚುಲ್ ಬಲಿ ಕೊಡೋದು ಅಂತ ಮಾತಾಡಿದ್ರಲ್ಲ ನೋಡಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು ಮತ್ತೇನಾದರೂ ಆಡಳಿತ ಬದಲಾದ್ರೆ ಸರ್ಕಾರ ನಿಮ್ಮದೇ ಇರಲ್ಲ ಬೇರೆ ಸರ್ಕಾರ ಬಂದ ಮತ್ತೆ ಹೆಸರು ಬದಲಾಯಿಸ್ತೀವಿ ಅಂತ ಇಲ್ಲಿ ಬಲಿ ಆಗ್ತಾ ಇರೋದು ಇಲ್ಲಿನ ಸ್ಥಳೀಯರು ಕಾಲಚಕ್ರ ಸರ್ ಉಳಿಸ್ತಾ ಇರ್ತಾರೆ ಇವತ್ತು ಇದು ಕೇಳಿಸ್ತಾರೆ ಇನ್ನೊಂದು ಕೇಳಿಸ್ತಾರೆ ಈಗ ಹೇಳಿದ್ರಲ್ಲ ಈಗ ಮುಂದಕ್ಕೆ ಬದಲಾವಣೆದಾಗ ಯುವಕರು ಏನು ಮಾಡೋಕ್ಕಾಗಲ್ಲ ಇವತ್ತು ದೇಶದ ಬಗ್ಗೆ ನೋಡ್ತಾರೆ ದೇಶದ ಜನ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಈಗಾಗಲೇ ನೋಡ್ತಾ ಇದ್ರಲ್ಲ ಮಾಧ್ಯಮಗಳಲ್ಲಿ ಈಗಾಗಲೇ ಬದಲಾವಣೆ ಏನು ಮುಂದೆ ಎಲೆಕ್ಷನ್ ನಡೆದ್ರೆ ಬಹುಮತ ಬರೋದು ಯಾವುದೇ ಪಾರ್ಟಿಗಳು ಬರ್ತವೆ ಅಂತೇಳಿ ತೋರಿಸ್ತಾ ಇದ್ದಾರೆ ಈಗಾಗಲಾಗಿ ಜನಗಳಿಗೆ ಆಗಲೇ ಅರ್ಥ ಆಗಿದೆ ಮುಂದೆ ಯಾರು ಕೊಡಬೇಕು ಅಂತ ಗೊತ್ತು ಜನಗಳಿಗೆ ಅವ್ರು ಮುಂದೆ ತರಿಸ್ತಾರೆ ಇವತ್ತು ಅಧಿಕಾರ ಕಾಲಚಕ್ರ ಉಳ್ತಾ ಇರ್ತದೆ ಅಧಿಕಾರ ಇನ್ನೊಬ್ರು ಬಂದೇ ಬರ್ತಾರೆ ಅವ್ರು ಶಾಶ್ವತಕ್ಕೆ ಯಾವುದಿಲ್ಲ ಬಡವ ಶ್ರೀಮಂತ ಆಗ್ತಾನೆ ಶ್ರೀಮಂತ ಬಡವ ಆಗ್ತಾರೆ ನಡೀತಾ ಇರೋದೇ ಅದು ಸತ್ಯವೇಮ ಜಯತೆ ಅಷ್ಟೇ 10-15 ಸರಿ ಹೆಸರು ಚೇಂಜ್ ಮಾಡ್ಕೊತಾ ಇದ್ರೆ ನಿಮ್ಮ ಆಡಳಿತ ಕೆಲಸಗಳು ಸರ್ಕಾರಿ ಕಚೇರಿ ಕೆಲಸಗಳು ಯಡಿಯೂರಪ್ಪರು ಬಂದರು ಮಾಗಡಿ ಕ್ಷೇತ್ರ ಬೇರೆ ಇದು ಬೇರೆ ಡಿವೈಡ್ ಮಾಡಿದ್ರು ಈಗ ಇವರು ರಾಮನಗರ ಚೇಂಜ್ ಮಾಡಿ ಏನು ಮಾಡ್ತಾರೆ ಹೆಸರು ನಮ್ಮ ತಾತಿರ ಕಾಲದಿಂದ ಹೆಸರು ಚೇಂಜ್ ಆಗಲಿಲ್ಲ
ಈಗ ಬಂದು ನಾನು ಹಿಂಗೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇವರು ನಮ್ಮ ಅಧಿಕಾರಕ್ಕೆ ಸಲುವಾಗಿ ಏನೋ ನಾನಾ ಥರ ಮಾತಾಡ್ಕೊತಾರೆ. ಜನಗಳ ಪರವಾಗಿ ಏನು ಮಾಡಿದಾರು? ನಾವು ಯಾವ ಪಕ್ಷನೇ ಬರಲಿ ಸರ್, ಭೂಮಿಗೇನೋ ಭಾರಿ ಬೆಲೆ ಬರುತ್ತಂತಲ್ಲ ಸರ್? ಯಾವ ಬೆಲೆ ಬಂದರೂ ಚಿನ್ನ ಇರೋದು ಇರುವಷ್ಟೇ ಸರ್ ಬೆಲೆ. ಭೂಮಿ ಅವ್ರು ಬೇರೆ ಕೊಟ್ಬಿಡ್ತಾ ಇದ್ದಾರೆ. ನಮ್ಮ ಬೆಲೆ ಜಮೀನು ಎಷ್ಟೈತೆ ಅಷ್ಟೇ, ಎಕ್ಸ್ಟ್ರಾ ಏನಾರ ಬೇರೆ ಕೊಟ್ಟಾರೆ. ಅಲ್ಲಿ ಜಮೀನಿಲ್ಲ, ಬೇರೆಯವ್ರ ದೇಶದಲ್ಲಿ ತಗೋತಾವ್ರೆ. ನಾವು ಇರೋ ಜಮೀನಿಗೆ ಬೆಲೆ ಯಾವ ಕಾರಣದಿಂದ? ಗೌರ್ಮೆಂಟ್ನವ್ರೇನೋ ಜಮೀನು ಕೊಟ್ಟಿರ್ತಾ ಇದ್ದಾರೆ. ಫಾರೆಸ್ಟ್ ಕಡ್ದು ಮಾಡಿ ಇದು ಮಾಡಿ ಅಷ್ಟು ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಅಂತ ಒತ್ತರಿಸ್ಕೊಡ್ತಾ ಇದ್ದಾರೆ. ನಮ್ಮ ಜಮೀನಿಗೆ ನಮಗೆ ಇರೋದಕ್ಕೆ ಬೆಲೆ ಯಾವ ಸರ್ಕಾರ ಬಂದರೂ ಬೆಲೆ ಕೊಡಲ್ಲ. ಕುಮಾರಸ್ವಾಮಿ ಹೇಳ್ದಂಗೆ ಅವ್ರ ಜಮೀನಿನ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಅವ್ರ ಜಮೀನೇ ಆಗಲಿ ನಮ್ಮ ಜಮೀನೇ ಆಗಲಿ ಸರ್, ಈಗ ನಮ್ಮ ಜಮೀನು ಅವ್ರಿಗೆ ಕೊಟ್ಟರೆ ತಾನೇ ಅವ್ರದ್ದು ಅನ್ನಿಸ್ಕೊಳ್ಳೋದು. ನಮ್ಮ ತಾವೇ ಇಲ್ವಲ್ಲ, ಕೊಡೋದೆಲ್ಲಿ ಕೊಡೋಕ್ಕೈತೆ? ನಮ್ಮ ಜಮೀನು ಎಷ್ಟಿರುತ್ತೋ ಅಷ್ಟಕ್ಕೆ ತಾನೇ ಇದು ಮಾಡೋದು. ನಾವು ಮಾರ್ಕೊಂಡ್ಮೇಲೆ ಏನು ಕೊಡ್ತಾರೆ? ಅದು ಅವ್ರದ್ದೇ. ಹಂಗೆ ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರ ಅಧಿಕಾರಕ್ಕೆ ಏನೇನೋ ಒಂದೊಂದು ಬಡದಾಟ ಮಾಡ್ಕೋತಾರೆ. ಜನಕ್ಕೋಸ್ಕರ ಯಾರು ಮಾಡಲ್ಲ. ರಾಮನಗರದ ಅಭಿವೃದ್ಧಿಯ ಗ್ರಾಫ್ ಹೇಗಿದೆ ಸರ್? ಮೇಲಕ್ಕೆ ಏರ್ತಾ ಇದ್ದು ಅಭಿವೃದ್ಧಿ ಆಗ್ಬೇಕಾಗಿತ್ತು. ಎಲ್ಲ ಇವರು ಬಂದು ರಾಜಕಾರಣಿಗಳೇ ಕುಂದಿತ ಮಾಡ್ತಾವ್ರಲ್ಲ, ಎಲ್ಲ ಅಭಿವೃದ್ಧಿ ಆದತ್ತು. ರೈತರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇದ್ದಾರೋ? ಒಂದು ರೇಷ್ಮೆ ತಗೊಬರ್ತಾರೆ ಸರ್, ಎಲ್ಲೆಲ್ಲಿಂದ ನಾವು ಬೆಳ್ಕೊಂಡು ಅದಕ್ಕೇನು ನಿಂತು ವ್ಯವಸ್ಥೆ ಯಾರು ಮಾಡ್ಕೊಡ್ತಾ ಇದ್ದಾರೋ? ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ? ಹೇಳ್ತಾರೆ ನಾನು ಹೊಟ್ಟೆ ತುಂಬಿಸ್ಕೊಳಕ್ಕೆ ನಾನು ಅಭಿವೃದ್ಧಿ ಮಾಡ್ತೀನಿ ರಾಮನಗರನ. ಯಾವುದೇ ಯಾರೂ ಮಾಡಲ್ಲ. ಅವ್ರವ್ರ ಸ್ವಾರ್ಥ ತುಂಬಬೇಕು, ಅವ್ರವ್ರು ಇದು ಮಾಡಬೇಕು. ರೈತನ ಬಗ್ಗೆ ಯಾರೂ ಕಾಳಜಿ ವಹಿಸಲ್ಲ. ಈ 5 ರೂಪಾಯಿ ಹೆಚ್ಚಿಸ್ಬಿಟ್ರು ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು 5 ರೂಪಾಯಿ ಹಾಲಿನ ಕಾಸು ಹೆಚ್ಚಿಸ್ಬಿಟ್ರು ಅಂದರು. ಪೀಡ್ಗಾಗಲೇ 150 ರೂಪಾಯಿ ಮಡಗೋದ್ರು. ಯಾವುದು ರೈತನಿಗೆ ಮಾಡಿರೋದು? ಯಾರು ಅವರ ಸ್ವಂತಕ್ಕೋಸ್ಕರ ಅವ್ರಿಗೆ ಮಾಡ್ತಾ ಇರೋದು. ಯಾವುದು ಪ್ರತಿಯೊಂದು ರೈತರಿಗೆ ಅಂತ ಬರೀ ಹೆಸರು ಅಷ್ಟೇ. ಹೆಸರು ಬದಲಾವಣೆ ಮಾಡ್ತಿರೋದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅಲ್ಲ, ತಮ್ಮ ವೈಯಕ್ತಿಕಗೋಸ್ಕರ ಇದು ರಾಮನಗರ ಅಂತ ಚೇಂಜ್ ಮಾಡಬೇಕು ಅಂತ ಅವರು ಇದು ಮಾಡ್ತಾ ಇರೋದು ಸರ್. ಯಾರಿದೆ ರಾಮನಗರ ಚೇಂಜ್ ಮಾಡಿಸ್ಬಿಟ್ಟು ರೈತರಿಗೆ ಏನಾರ ಉಪಯೋಗ ಮಾಡ್ತಾ ಇದ್ದಾರೆ? ಭಾವನಾತ್ಮಕವಾಗಿ ಈ ರಾಮನಗರ ಅನ್ನೋ ಹೆಸರು ನಿಮ್ಮ ಮನಸ್ಸಲ್ಲಿ ಎಷ್ಟು ಹಚ್ಚುತ್ತಿದೆ? ಇಲ್ಲ ಸರ್, ರಾಮನಗರ ಅನ್ನೋದೇ ಒಳ್ಳೆ ಹೆಸರು ಸರ್. ರಾಮ ಮಂದಿರ ಅನ್ನೋದೇ ಒಳ್ಳೆ ಹೆಸರು ಸರ್. ಈಗ ಇದು ಯಾತಿಗೆ ಇದು ಮಾಡಬೇಕು? ಕರ್ನಾಟಕದಲ್ಲಿ ಒಂದರಲ್ಲಿ ಇದು ರಾಮನಗರ ಎಲ್ಲಿಂದ ಎಲ್ಲಿ ಗಂಟಾರ ಕೇಳ್ಕೊಬನ್ನಿ. ರಾಮನಗರ ಹೆಸರುವಾಸಿಗೆ ಎಲ್ಲೈತದೆ ಅನ್ನೋದ ಚೇಂಜ್ ಮಾಡಿ ಏನಾದತ್ತು? ಮಂದಿರ ಇದ್ದಂಗೆ ಕಣ್ರಿ ರಾಮನಗರ. ಬಹಳ ಜನ ಅದನ್ನೇ ಹೇಳ್ತಾ ಇದ್ರು ನೋಡಿ, ರಾಮ ಮಂದಿರ ಇದೆ. ಹಳ್ಳಿಯವರು ಬಂದು ಒಂದು ಸೈಟ್ ತಗೋಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಆಗೋಯ್ತದೆ. ಹಳ್ಳಿಯವರು ಒಂದು 2 ಲಕ್ಷ 3 ಲಕ್ಷ ಮಡಿಕೊಂಡಿರ್ತಾರೆ ಒಂದು ಸೈಟು, ಒಂದು ಮನೆ ಕಟ್ಟಿಸ್ಬೇಕು ಅಂತ. ಈ ಮನೆ ಕಟ್ಸೋಕ್ಕೆ ಹೆಂಗಾಯ್ತದೆ ಇವಾಗ? ಗಗನಕ್ಕೆ ಕೊಂಡೈತೆ, ಬೆಲೆ ಇಲ್ಲ. ಏನೋ ಹಳ್ಳಿಯವರು ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಒಂದು ಸೈಟ್ ತೊಗೊಂಡು ಒಂದು 5-6 ಲಕ್ಷದಲ್ಲಿ ಮನೆ ಕಟ್ಕೊಂಡೋಯ್ತಾರೆ. ಇವಾಗ ಆಯ್ತದೆ? ಸಾಧ್ಯನಾ ಇದು? ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ರಿಯಲ್ ಎಸ್ಟೇಟ್ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಬಿಟ್ರು. ರಾಮನಗರ ಅಂದರೆ ಏನಾಯ್ತದೆ? ರಾಮನಗರಕ್ಕೆ ಅಭಿವೃದ್ಧಿ ಮಾಡೋದು ಆಗೋಕ್ಕಿಲ್ವ ಇವರು? ರಾಮನಗರಕ್ಕೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಬೆಂಗಳೂರು ದಕ್ಷಿಣ ಅನ್ನೋದಕ್ಕೆ ಅಭಿವೃದ್ಧಿ ಮಾಡಬೇಕು ಇವರು. ತಂದು ಮಾಡಲಿ, ಎಲ್ಲ ಗುಂಡಿ ಬಿದ್ದಾವೆ. ರಾಮನಗರ 2 ವರ್ಷ ಆಯ್ತಲ್ಲ ಇವಾಗ. ರಾಮನಗರದಲ್ಲಿ ಯಾವ್ದಾದ್ರು ರೋಡ್ ನೋಡಿದ್ದೀರೋ? ಹೋಗಿದ್ದಾನೆ? ಎಲ್ಲ ಗುಂಡಿ ಬಿದ್ದಾವೆ, ಯಾವುದೂ ಏನೂ ಆಗಿಲ್ಲ. 2 ವರ್ಷ ಆಡಳಿತ ಮಾಡೋರೆ, ಏನೂ ಆಗಿಲ್ಲ. ಇಲ್ಲಿ ಮಾಡಿರೋದನ್ನ ಕರೆಕ್ಟಾಗಿ ಮಾಡಬೇಕು. ಯಾರೋ ರೈತ ಬರ್ತಾರೆ, ಒಂದು ಸೈಟ್ ಬೇಕು ಅಂತ ಬರ್ತಾರೆ ಪಾಪ, 50 ಲಕ್ಷ 60 ಲಕ್ಷ ಅಂತ ಎಲ್ಲಿಂದ ತರ್ತಾರೆ ದುಡ್ಡು? ಒಂದು ಅರ್ಧ ಎಕರೆ ಮಾರಿದ್ರೆ 2 ಲಕ್ಷ 3 ಲಕ್ಷ ಬರ್ತಾಯಿತ್ತು. ಇವಾಗ ಕೋಟ್ಯಾಂತರ ರೂಪಾಯಿ. ಯಾರೋ ಹೋಗಿದ್ದಾನೆ ಒಂದು 2 ಎಕರೆ ತಗೊಂಡು ವ್ಯವಸಾಯ ಮಾಡಬೇಕು ಅಂತ ರೈತರುಗಳು ಬಂದರೆ 60-70 ಲಕ್ಷ, 1 ಕೋಟಿ 2 ಕೋಟಿ ಹೇಳ್ತಾರೆ. ಇವೆಲ್ಲ ಬೇಕಾ ನಮಗೆ? ಬೇಡ ಇವೆಲ್ಲ. ನಮ್ಮ ರಾಮನಗರ ಅನ್ನೋದು ಹೆಸರೇ ಭಾರಿ ಒಳ್ಳೇದಿದು. ರಾಮನಗರ ರಾಮನ ವಾಸಸ್ಥಾನ ಅಂತ ಇದ್ದಂಗೆ. ರಾಮದೇವ್ರ ಬೆಟ್ಟ ಐತೆ, ಹೆಸರಿಗೆ ಕಳಂಕ ತರಬೇಡಿ. ಯಾರು ಉದ್ಧಾರ ಆಗಲ್ಲ. ಇದು ರಾಮನಿಗೆ ಯಾರು ಹಾಳು ಮಾಡ್ತಾರೋ ಅವರೆಲ್ಲ ಕುಟ್ಕೊಂಡೈತಾರೆ. ಇದು ಗ್ಯಾರಂಟಿ. ರಾಮನಗರ ಉದ್ಧಾರ ಮಾಡ್ತೀವಿ ಅಂದ್ರೆ ಯಾಕೆ ಇದಕ್ಕೆ ಅಡ್ಡಿಪಡಿಸ್ತೀರಿ ಅಂತ ಭಾಳ ಜನ ಇದೇ DK ಅವರು. ರಾಮನಗರ ಉದ್ಧಾರ ಮಾಡಕ್ಕೆ ಬಂದಿಲ್ಲ, ಇವರು ಹಾಳು ಮಾಡೋಕ್ಕೆ ಬಂದಿರೋದು. ರಾಮನಗರದಲ್ಲಿ ಆ ಸುತ್ತಮುತ್ತ ಇರೋರು ರೈತರುಗಳು ಬಂದಿದ್ದಾನೆ ಒಂದು 2 ಲಕ್ಷಕ್ಕೋ 3 ಲಕ್ಷಕ್ಕೋ, ನಾನು ಹೇಳ್ತಾ ಇಲ್ವಾ, ಸೈಟ್ಗಳು ಮಾಡ್ಕೊಂಡು ಮನೆ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಎಲ್ಲಿಂದ ಸಾಧ್ಯ ಸರ್? ಇವಾಗ 1 ಕೋಟಿ ಹೇಳ್ತಾರೆ ಒಂದು ಸೈಟು. ಇವಾಗ ಎಲ್ಲಿಂದ ತರ್ತಾರೆ? ರೈತರು ಬಡ ರೈತರುಗಳು ಬಂದಿದ್ದಾನೆ. ಬಡವರು ಬಂದು ಒಂದು ಮನೆ ಕಟ್ಟೋಕ್ಕಾಗಲ್ಲ, ಸೈಟ್ ತಗೊಳಕ್ಕಾಗಲ್ಲ, ಹೊರಟೋಯ್ತು. ಗ್ರೇಟರ್ ಬೆಂಗಳೂರು ಥರ ಗ್ರೇಟರ್ ರಾಮನಗರನ ಆಗ್ಬೋದು. ಸಾಧ್ಯನೇ ಇಲ್ಲ ರೀ. ರಾಮನಗರ ಅನ್ನೋ ಹೆಸರು ಪ್ರಪಂಚದಾದ್ಯಂತ ಮಾಡಬೇಕಾಯ್ತು ಇವರು. ರಾಮನಗರ ಅನ್ನೋದು ಹೆಸರು ಬೇಡವಾ? ಕೆಂಗಲ್ ಹನುಮಂತ ಹೆಸರು ಕಟ್ಟಿದ್ದಿದ್ರೆ ಇದು ಅವ್ರಿಗೆ ಹೆಸರು ಬೆಲೆ ಬೇಡವಾ? ಅವ್ರಿಗೆ ಬೆಲೆ ಇದ್ರೆ ತಾನೇ. ಕಾಂಗ್ರೆಸ್ನವ್ರು ಅವರು ಕೆಂಗಲ್ ಹನುಮಂತ, ಇವ್ರು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋತಾವ್ರೆ. ಮಾಡ್ಕೊಳ್ಳಿ, ದೇವರು ಒಳ್ಳೇದು ಮಾಡಲ್ಲ ಇವ್ರಿಗೆ, ದೇವರಾಣಿಗೂ ಒಳ್ಳೇದು ಮಾಡಲ್ಲ. ಗ್ಯಾರಂಟಿ ಇದು. ರಾಮನಿಗೆ ಹೆಸರಿಗೆ ಕಳಂಕ ತಂದವರು ಯಾವತ್ತೂ ಉದ್ಧಾರ ಆಗಲ್ಲ.
ನೋಡಿದ್ದೀವಿ ನಾವು. ಬೆಂಗಳೂರು ದಕ್ಷಿಣ ಅಂತ ಆಯ್ತು, ನೀವೇನಂತ ಕರಿತೀರಿ? ನಾವು ರಾಮನಗರ ಡಿಸ್ಟಿಕ್ ಅಂತಲೇ ಕರೆಯೋದು ಇವಾಗಲೂ. ನಾವು ಬೆಂಗಳೂರು ದಕ್ಷಿಣ ಅಂತ ಹೋಗಲ್ಲ. ಬೆಂಗಳೂರನ್ನ ಹಾಳು ಮಾಡಿ ಹಣ್ಣೆಕಲ್ಲಿ ಇಕ್ಬಿಟ್ಟವ್ರೆ. ಎಲ್ಲೋದ್ರೆ ಇವಾಗ ಮಳೆ ಬಂತು 3 ದಿನ ಏನಾಯಿತು ನೋಡಿದ್ರಾ? ಹೆಂಗಾಯ್ತು? ಎಲ್ಲ ರೋಡ್ ಮಾಡಿಲ್ಲ, ಎಲ್ಲ ತೆಪ್ಪದಲ್ಲಿ ಓಡಾಡ್ತಾವ್ರೆ ಅಲ್ಲಿ. ವಾಟರ್ ಬೆಂಗಳೂರು ಆಗಿದೆ. ಅದೇ ವಾಟ್ರ್ ಬೆಂಗಳೂರು. ವಾಟ್ರ್ ಪಾಸ್ಗಳನ್ನೆಲ್ಲ ಮಾಡ್ಕೊಂಡು ಮೋರಿ ಮುಚ್ಚಿದೆ ಇವರು ಇದ್ದ ಕಾಂಗ್ರೆಸ್ 60-70 ವರ್ಷ ಆಡಳಿತ ಮಾಡೈತಲ್ಲ, ಕೆರೆಗಳನ್ನೆಲ್ಲ ಮಾರ್ಕೊಂಬಿಟ್ರಿ BDAಗೆ. ಆ ದುಡ್ಡೆಲ್ಲ ಏನು ಮಾಡಿದ್ರಿ? ಅಭಿವೃದ್ಧಿ ಮಾಡಿದ್ರೆ ಮಾಡಿಲ್ಲ. ಇವರು ಅಭಿವೃದ್ಧಿ ಮಾಡಿಕೊಂಡ್ರು. ಇಷ್ಟೇ ನಾನು ಹೇಳೋದು. ರಾಮನಗರ ಅನ್ನೋದು ಸೂಕ್ತವಾದ ಹೆಸರು. ರಾಮ ಬಂದೋದು ವನವಾಸ ಟೈಮಲ್ಲಿ ಬಂದೋದು ಅನ್ನೋದೊಂದು ಉಲ್ಲೇಖ ಇದೆ. ಅದನ್ನ ಹಾಳು ಮಾಡಬೇಡಿ ದಯವಿಟ್ಟು. ರಾಮನ ಹೆಸರು ಕಳಂಕ ತರಬೇಡಿ. ನೀವು ಹಿಂದೂಗಳಾಗಿ ಒಂದು ಮನಸ್ಸು ಬದಲಾಯಿಸ್ಕೊಂಡಿದ್ದೇನೆ ರಾಮನಗರ ಜಿಲ್ಲೆ ಅಂತ ಮಾಡಿ. ನಿಮಗೂ ದೇವ್ರು ಒಳ್ಳೇದು ಮಾಡ್ತಾನೆ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ. ಇಷ್ಟೇ ಹೇಳೋದು, ಇನ್ನೇನು ಹೇಳೋಕ್ಕಾಗಲ್ಲ. ನಾವು ದೇಶನೇ ಕೆಡಿಸ್ಬಿಟ್ಟವ್ರೆ, ನಾವು ಮಾತಾಡಲ್ಲ. ಇವಾಗ ದೇಶ ಒಡೆಯೋಕ್ಕೆ ತಿರ್ಗಾ ಮಾಡ್ತಾವ್ರೆ ಇವರು. ದೇಶ ಒಡೆಯೋಕ್ಕೆ ಇವ್ರು ಗೆದ್ದುಬಿಟ್ಟು ಇನ್ನು 2 ವರ್ಷಕ್ಕೆ ಭೂಕಂಪನೆ ಮಾಡಿಬಿಟ್ರು. ಇವಾಗ ಬೆಂಗ್ಳೂರು ಮಾಡೋಕ್ಕೆ ಬರ್ತಾರೆ. ಜಮೀನು ದುಡ್ಡೆಲ್ಲ ತಗೊಬಿಟ್ಟವ್ರೆ. ಜಮೀನು ತಗೊಳ್ಳೋಕ್ಕೆ ಆ ದುಡ್ಡು ಸಿಗ್ತದಂತ ಇವರು ಜಮೀನು ತಗೊಳ್ಳೋಕೆ ಐಡಿಯಾ ಮಾಡ್ತಾವ್ರೆ. ಎಂತ ಕದಿಬಿರ ಅಂತ ನಮ್ಗೆ ಗೊತ್ತು ಇವರು. ಅಲ್ಲ ಜಮೀನು ನಾವು ಇವ್ರು ಗೆದ್ದ ಮೇಲೆ 50 ಎಕರೆ ತೆಗೆದುಬಿಟ್ಟವನೆ ರಾಮನಗರದಲ್ಲಿ. ಆ ದುಡ್ಡು ಸಿಗ್ತದೆ ಅಂತ ಜೀವನ ಮಾಡೋಕ್ಕೆ ಬೆಂಗ್ಳೂರು ಮಾಡೋಕೆ ಹೋಯ್ತಾನೆ. ಫಸ್ಟು ತಾಯಿಗೆ ಅಪ್ಪನ ಕೊಡ್ತಾರೆ, ಅಪ್ಪನ ಹೆಸರೇ ಹೇಳ್ಬೇಕು ನಾವು. ಸಮಯ ಅಪ್ಪನ ಹೆಸರು ಹುಟ್ಟಿದ್ರೆ ಅಪ್ಪನ ಹೆಸರೇ ಹೇಳ್ಬೇಕು ನಾವು. ಬೇರೆ ಹೆಸರು ಹೇಳೋಕ್ಕಾಗಲ್ಲ. ನಾವು ಬೇರೆ ಹೆಸರು ಹೇಳೋಕ್ಕೆ ಆಗಲ್ಲ. ಕರೆಕ್ಟೇ. ಅವ್ನ ಅಪ್ಪನ ಹೆಸರು ಅವನು ಹೇಳಬೇಕು. ಬೇಕಾದ್ರೆ ಅವ್ನು ಸೇರ್ಸೋದು ಮಾಡ್ಕೊಳ್ಳಿ. ನಮ್ಮ ರಾಮನಗರ ಮಾತ್ರ ಬಿಟ್ಕೊಡಲ್ಲ. ಆದರೆ ಇನ್ನೊಂದು ಯಾರು ಮಾಡ್ತೀನಿ ಅಂತ ಅದು ಕೊಸಲಿಲ್ಲ, ಇದ್ರ ಕೊಸಕ್ಕೆ ಬಿಡಲ್ಲ. ನಮ್ಮ ಕುಮಾರಸ್ವಾಮಿ ಬಿಡಲ್ಲ. ಇವನು ಬಿಡಲ್ಲ. ಯಾರು ಇವನು ಬಿಡಲ್ಲ. ಯಾರಪ್ಪ ಅವನ ನಮ್ಮ ಬೇಡ. ಅವನು ಮಂಜುನಾಥ್ ಅಲ್ಲ ಅವನು ಬೇಡ ನಮಗೆ. ಮೋದಿ ಬಿಡಲ್ಲ, ಕುಮಾರಸ್ವಾಮಿ ಬಿಡಲ್ಲ. ಅದೇ ಹಾಕೋದ್ರಿ ಆಲ್ರೆಡಿ 3 ಅಡಿ ಇದೆ. ಅವ್ನು ಹಾಕೊಳ್ಳಿ ಬೇಕಾದ್ರೆ. ನಮ್ಮ ರಾಮನಗರ ಮಾತ್ರ ಕೆಡ್ಸೋಕ್ಕಾಗಲ್ಲ. ನಾವು DC ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು. ಬಡವರು ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು. ಕುಮಾರಸ್ವಾಮಿ ಮಾಡ್ದ. ಬಡವರೆಲ್ಲ ಇಲ್ಲೇ ಹೋಯ್ತಾರೆ DC ಆಫೀಸ್ಗೆ. ಇವನೇನು ಬದನೆಕಾಯಿ ಮಾಡಿದ ಅದೊಂದು ಹೇಳಿ. ಇವಾಗ 2 ವರ್ಷ ಆಗಲಿಲ್ಲ, 3 ಸತಿ ಎಣ್ಣೆ ಏರಿಸ್ದ. ಕುಡಿ ಎಣ್ಣೆನ ಯಾರು ಅಲ್ಲ, 3 ಸತಿ ವರ್ಷಕ್ಕೆ 1 ಸತಿ ಏರಿಸೋದು ಸರ್ಕಾರ. 3 ಸತಿ ಇನ್ನೂ 2 ಸತಿ ಸರ್ಕಾರ ಅದೇ 3 ಸತಿ ಮಾಡಿಬಿಟ್ಟು ಭೂಪಂಕನೆ ಮಾಡಿಬಿಡ್ತಾನೆ ಸಿದ್ದಪ್ಪ. ಕುರಿ ಮೇಯಿಸ್ಬೇಕಾಯ್ತದೆ ಅವನು. ಹೋಗಿ ಕುರಿನೇ ಮೇಯಿಸ್ಬೇಕು ಅವನು. ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಹೆಸರು ಏನಕ್ಕೆ ಬದಲಾವಣೆ ಮಾಡಬೇಕು ಅಂತ ಅಲ್ಲ. ಯಾಕೆ ಮಾಡ್ತಾನೆ ಅವನು? ಯಾರು ಅವನದು ಅವನದು ರಾಮನಗರ ರಾಮನ ಅವನ ಕೈಲದ ಹೆಂಗಸರೆಲ್ಲ ಹಾಳು ಮಾಡಾಕ್ಬಿಟ್ಟ. ದೇಶನೇ ಹಾಳು ಮಾಡಾಕ್ಬಿಟ್ಟ. ಬೆಂಗಳೂರು ದಕ್ಷಿಣ 2000 ಕೊಡ್ತೀನಿ ಅಂದವನು 3 ತಿಂಗಳು ಕೊಡ್ತಾರೆ. ಯಾವುದು ನಮ್ಮ ದುಡ್ಡು ಎಣ್ಣೆಗೆ ಏರಿಸ್ಬಿಟ್ಟು ಆ ದುಡ್ಡು ಬರ್ದಾಗ ಕೊಡ್ತಾರೆ. 2 ತಿಂಗಳು 3 ತಿಂಗಳು ಕೊಟ್ಕೊಂಡು ಆ ಹೆಡ್ತಿ ಸಂಸಾರನೇ ಕೆಡಿಸ್ಬಿಟ್ಟ. ಮೊನ್ನೆ ರಾಮನಗರ ಮಗ ಸುಟ್ಟೋಯ್ತು, ಒಬ್ಬರು ಕೈ ಮುರಿದೋಯ್ತು. ಏನು ಮಾಡ್ದ? ಅದು ಬಿಟ್ಟು ಹಾಕ್ಬಿಟ್ರು. ಏನು ಮಾಡಬೇಕಪ್ಪ? ಬರೀ ಸೀರೆಗೆ 150 ರೂಪಾಯಿ ಸೀರೆಗೆ 150 ರೂಪಾಯಿ ಸೀರೆಗೆ. ಚೂರು ತಗೊಂಡು ಇವಳು ಸಾಯಂಕಾಲ 9 ಗಂಟೆಗೆ ಹೋಗೋದು. ಏನು ಮಾಡ್ತಿದ್ದೆ ಬಡ್ಡಿ? ಒಟ್ಟಿನಲ್ಲಿ ನೀವು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು ನೀವು ಯಾವ ಹೆಸರನ್ನು ಕರೀಲಿಕ್ಕೆ ಇಷ್ಟಪಡ್ತೀರಿ? ನಮ್ಮದು ಯಾವುದು ಬೇಡ, ರಾಮನಗರನೇ ನಮ್ಮದು. ರಾಮನಗರನೇ ಉಳಿಬೇಕು ಅಷ್ಟೇ. ನಮಗೆ ಯಾವುದು ಡಿಸ್ಟಿಕ್ಕು ಬೇಡ, ಯಾವ ಇದು ಬೇಡ. ನಮ್ಗೆ ರಾಮನಗರ. ಕಾಂಗ್ರೆಸ್ ಬಂದ ಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ಎಷ್ಟಾಗಿದೆ ಸರ್? ಕಾಂಗ್ರೆಸ್ ಬಂದ್ಬಿಟ್ಟೆ ಎಲ್ಲ ರೋಡೇ ಕಿತ್ತಾಕ್ಬಿಟ್ಟು ಉಳಿಸ್ಬಿಟ್ಟವ್ರೆ. ಏನು ಮಾಡಿಲ್ಲ. ನಮ್ಮ ರೋಡು 10 ವರ್ಷ ಆಯಿತು. ಕುಮಾರಸ್ವಾಮಿ 15 ವರ್ಷ ಆಯಿತು ಅವಾಗ ಮಾಡಿತ್ತು. ಇನ್ನೂ ಕೈ ಹಾಕಲೇ ಇಲ್ಲ. ಕುಮಾರಸ್ವಾಮಿ ಮಾಡಿದಾಗ ಮಾಡಿತ್ತು, ಯಾರೂ ಇನ್ನೂ ಕೈ ಹಾಕಿಲ್ಲ. ಸಾವು ಬೀದಿ ನೋಡಿ ಇದಿತ್ತದೆಲ್ಲ ರೋಡೇ ಮಾಡಿಸ್ಲಿಲ್ಲ. ಇವ್ರು ಯಾರು ಮಾಡಿಸಲ್ಲ. ಇವ್ರು ಹೊಡೆಯೋದು ಹೇಳ್ಕೊಂತ ಗಂಟು ಹೊಡೆಯೋಕೆ ಮಾಡ್ತಾವ್ರೆ. ರೈತರಿಗೆ ಎಳಿತಾರೆ ಅಷ್ಟು ಬಿಟ್ಟೆ ಒಂದು ಅಲ್ಲ ಇವರು. ಕೋಪ ಆಕ್ರೋಶ ಭಾಳಷ್ಟಿದೆ ಸರ್. ಹೆಸರು ಬದಲಾವಣೆ ಮಾಡ್ತಾರೆ. ಯಾರು ಮಾಡೋಕ್ಕಾಗಲ್ಲ, ಅವ್ರ ಕೈಲಿ ಹೋಗಲ್ಲ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹಾಕ್ಬೇಕಲ್ಲ ಸರ್. ಮೋದಿ ಪರ್ಮಿಷನ್ ಕೊಡದೇ ಇದ್ರು ನಾವು ಮಾಡೇ ತೀರ್ತೀವಿ. ಇವ್ರ ಕೈಲಿ ಆಗಲ್ಲ. ಮೋದಿ ಸೈನ್ ಹಾಕಿದ್ರು ಹೆಸಂದ್ರು ಮಾತ್ರ ಇವ್ರು ಹಾಕೋದು. ಇಲ್ದವ್ರು ಇವನು ಟ್ರೈನ್ ಹತ್ಬಿಟ್ಟು ಹೋಗ್ಬೇಕಾಯ್ತದೆ ಅಷ್ಟೇ.